ಇದೇ ನಮ್ಮವ್ವ ಪಾರ್ವತ ತಾಯಿ ತಂದೆ ಯಾರ್ರಿ? ದ್ರಾಕ್ಷಾಯಣಿ ಅವತಾರದಾಗ ಒಂದು ವಿಷಯ ಹೇಳ್ತಾ, ನೀವು ಲಕ್ಷ ಇಡ್ರಿ, ಎಲ್ಲ ಬಹಳ ಗಮನ ಕೊಡ್ರಿ. ಜಾತ್ರೆ ಯಾರ್ದಿದು? ನಮ್ಮವ್ವ ಪಾರ್ವತ ತಾಯಿದು. ಹಿಂದಿನ ಅವತಾರದೊಳಗ, ದ್ರಾಕ್ಷಾಯಣಿ ಅವತಾರದೊಳಗ ಪ್ರಜಾಪತಿ ದಕ್ಷ ಬ್ರಹ್ಮ ಹೋಮ ಯಜ್ಞ ಇಟ್ಟಿದ್ದ. ಹೋಮ ಯಜ್ಞ ಇಟ್ಟಿದ್ದ. ಖರೆ 33 ಕೋಟಿ ದೇವತೆಗಳಿಗೆಲ್ಲ ಹೆಣ್ಣ ಕೊಟ್ಟು ಮಾವ ಅನಿಸ್ಕೊಂಡಿದ್ದ. ಮನ್ಯಾಗ ಹೋಮ ಯಜ್ಞ ಇಟ್ಟಿದ್ದ. ಹೋಮ ಯಜ್ಞ ಇಟ್ಟಿದ್ದ. ಆ ಹೋಮ ಯಜ್ಞ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಆಮಂತ್ರಣ ಕೊಟ್ಟತ್ರಿ. ಆಮಂತ್ರಣ ಕೊಟ್ಟ. ಖರೆ ಪರಮಾತ್ಮನಿಗೆ ಮಾತ್ರ ಆಮಂತ್ರಣ ಕೊಡ್ಲಿಲ್ಲ. ಪರಮಾತ್ಮಗ ಆಮಂತ್ರಣ ಕೊಡ್ಲಿಲ್ಲ. ಆಕಿನೂ ತಾಯಿ ಯಾರು? ಪಾರ್ವತಿ ತಾಯಿ ಸತಿದೇವಿ ಯಾರು? ದ್ರಾಕ್ಷಾಯಣಿ ಅವನ ಮಗಳೇ. ಖರೆ ಆಮಂತ್ರಣ ಕೊಡ್ಲಿಲ್ಲ. ಮುಂಜಾನೆತ್ತಿನೊಳಗ ತಾಯಿಯನ್ನ ಹೂವ ಕಡಿತಿಳು. ಎಲ್ಲಾರು ಲಕ್ಷ್ಮಿ, ಸರಸ್ವತಿ, ಇಂದ್ರ, ಚಂದ್ರ ಎಲ್ಲರನ್ನ ಅವ್ರ ಆಮಂತ್ರಣಕ್ಕೆ, ದಕ್ಷಿಣ ಆಮಂತ್ರಣಕ್ಕೆ ಹೊಟ್ಟಿರು ಹೋಮ ಯಜ್ಞಕ್ಕ. ಆ ಎಳೆಗ ಪಾರ್ವತಿ ಕೇಳ್ತಾಳೆ, ಅವ ಆಮಂತ್ರಣ ಯಾಕೆ ಕೊಡ್ಲಿಲ್ಲ? ನಿಮ್ಗೆ ಇನ್ನೊಂದು ಹೇಳ್ತಾ, ಪರಮಾತ್ಮ ಅಂತಂದ್ರ ಬಹಳ ಕೀಳು ತಿಳ್ಕೊಂಡಿದ್ರಿ ಅವ. ಯಾಕ? ಸುಡಗಾಡದಾಗಿರಾವ, ಕೈಯಾಗ ಒಂದು ತ್ರಿಶೂಲ, ಕೊಳಲಾಗ ಒಂದು ಕಡೆ ಹಾವ, ಜಡಿ ಒಳಗ ಗಂಗಾ ನೀರು ಬರ್ತಾವ, ರುದ್ರಾಕ್ಷಿ ಮಾಲಿ ಹಾಕೊಂಡನ, ಮೈಗೆ ಬೂದಿ ಹಚ್ಕೊಂಡನ, ಡೋಗಿ ಹಾಕೊಂಡನ, ಹಿಂಗ ಅಸಹ್ಯ ಅದಾನ. ನನ್ನ ಆಮಂತ್ರಣಕ್ಕ ಅವ ಪರಮಾತ್ಮ ಬಂದಂತಂದ್ರ ಸರಿ ಅಲ್ಲ ಅತ್ತ ಹಿಂಗ ಅವನಲ್ಲಿ ಗರು ಬಂದಿತ್ತತ್ರಿ. ಗರು ಬಂದಿತ್ತು. ಆಮಂತ್ರಣ ಕೊಡ್ಲಿಲ್ಲ. ಇವ್ರು ಏನು ಕೊಟ್ಟವ್ರು ಎಲ್ಲರೂ ಆಮಂತ್ರಣ ಏನು ಕೊಟ್ಟಿರಲ್ರಿ, ಇವ್ರು ಎಲ್ಲ ಹೊಂಟಿರೋ. ಪಾರ್ವತ ತಾಯಿಯನ್ನ ನೋಡಿದಳು, ಕೇಳ್ತಾಳೆ, ನೀವೆಲ್ಲರೂ ಎಲ್ಲಿ ಹೊಂಟಿರಂತ ಕೇಳಿದಳು. ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ? ಅಪ್ಪ ಹೋಮ ಯಜ್ಞ ಕಾರ್ಯಕ್ರಮ ಇಟ್ಟಾನ, ಆಮಂತ್ರಣ ಕೊಟ್ಟಾನ, ನಿನಗೆ ಹೇಳಿಲ್ಲ? ನನಗೆ ಹೇಳಿಲ್ಲ. ಎಷ್ಟು ದುಃಖ ಆಗ್ತದೇವ. ತಾವೂರು ಮನ್ಯಾಗ ತಂದಿ ಕಾರ್ಯಕ್ರಮ ಇಟ್ಟು ಜನ್ಮ ಕೊಟ್ಟ ಮಗಳಿಗೆ ಸುದ್ದಿ ಕಳಿಸ್ಲಿಲ್ಲ, ಕರ್ಸ್ಕೊಳ್ಳಿಲ್ಲತ್ತಂದ್ರ ನಿಮ್ಮ ಕಣ್ಣನ ನೀರು ಬರ್ತಾವೋ ಅಥವಾ ಬರಲ್ಲೋ? ದೊಡ್ಡ ಕಾರ್ಯಕ್ರಮ ಹೂಡ್ಯಾನ, ಸುತ್ತೆಲ್ಲರಿಗೆ ಆಮಂತ್ರಣ ಕೊಟ್ಟಾನ. ಖರೆ ಜನ್ಮ ಕೊಟ್ಟ ಮಗಳಿಗೆ ಕರ್ಸ್ಕೊಳ್ಳಿಲ್ಲತ್ತಂದ್ರ ನಿಮಗೆ ನೆನಪೆಟ್ಟು ಬಂದು ದುಃಖ ಬರ್ತಿರ್ಬೇಕು ತಾಯಿ. ಆ ಎಳೆಗೆ ಕೇಳ್ತಾಳ, ನೀವೆಲ್ಲ ಎಲ್ಲಿ ಹೊಂಟ್ರಿ? ನಾವು ಅಪ್ಪನ ಕಾರ್ಯಕ್ರಮಕ್ಕೆ ಹೊಂಟಿದ್ದೇವೆ, ನಿನಗೆ ಹೇಳಿಲ್ಲ? ನನಗೆ ಹೇಳಿಲ್ಲ. ಬಹಳ ದುಃಖ ಐತಕ್ಕಿಗೆ, ಬಹಳ ದುಃಖ ಐತು. ಆ ಎಳೆಗ ದುಃಖ ಆಗಿ ತನ್ನ ಪತಿದೇವಾದ ಪರಮೇಶ್ವರನಿಗೆ ಕೇಳ್ತಾಳ, ಸ್ವಾಮಿ, ನಮ್ಮಪ್ಪ ದಕ್ಷ ಬ್ರಹ್ಮ ಮನೆಯೊಳಗ ಹೋಮ ಯಜ್ಞ ಕಾರ್ಯಕ್ರಮ ಹೂಡಿದನ ಸ್ವಾಮಿ, ನಾವು ಹೋಗೋಣ. ಪರಮಾತ್ಮ ತಾನೆ, ಬೇಡ ಸತಿಯೇ, ಬೇಡ ಬೇಡ. ಅವ ನಮಗ ಆಮಂತ್ರಣ ಕೊಟ್ಟಿಲ್ಲ ಅಂತಂದ್ರ ಅವ ತಿಳ್ಕೊಳ್ಳೋದು ಬೇರೆ ತಿಳ್ಕೊಂಡನ. ಹೋಗುದು ಬೇಡ, ನನ್ನ ಮಾತು ಕೇಳು. ಇಲ್ಲ ಸ್ವಾಮಿ, ಏನೋ ಬಹುತೇಕ ನೆನಪು ಹಾರಿರಬಹುದು, ಏನೋ ಅವನಿಗೆ ಫರಕ್ ಬಿದ್ದಿರಬೇಕು. ಯಾಕ? ಹೆಣ್ಣು ಮಕ್ಕಳು ಕಳ್ಳ ಬಹಳ ದೊಡ್ಡದೇವ ನಿಮ್ಮದು. ಯಾವಾಗ ತವರ ಮನಿ ಶುದ್ಧಿ ಬತ್ತಂದ್ರ ನಿಮ್ಮ ಕಣ್ಣನ ನೀರು ತಡೆಯಲ್ಲ ತಾಯಿ. ನಮ್ಮ ಗಂಡ ಮಕ್ಕಳು ಹಾಗಿಲ್ಲ, ಟ್ಯಾವಲ ಕೊಳ್ಳಿಗೆ ಹಾಕೊಂಡೇವತ್ತಂದ್ರ ಮೂಲ್ಯಾಂದ ಎತ್ತತ್ತನ ಹೊರಗೆ ಬರಲ್ಲ. ಖರೆ ನಿಮ್ಮ ಹೆಣ್ಣು ಮಕ್ಕಳದ ಹಂಗ ಕಳ್ಳಿಲ್ಲ. ಕಣ್ಣಿಗೆ ಕಾಣಿಸ್ತು, ಕಿವಿಗೆ ಬರೇ ಶಬ್ದ ಬಿತ್ತಂದ್ರ ಕಣ್ಣ ನೀರು ನಿಂದ್ರಲ್ಲ ನಿಮಗ. ಖರೆ ಇನ್ನೊಂದು, ಮಾಡಿ ಕೊಟ್ಟ ಬಳಕ ಗಂಡನ ಮನ್ಯಾಗ ಗಂಡನ ಮನೆಯಂದೇ ಉಣ್ತೀರಿ, ಗಂಡನ ಮನೆಯಂದೇ ತಿತ್ತೀರಿ, ಎಲ್ಲ ಗಂಡನ ಮನೆಯಿಂದ ಐಶ್ವರ್ಯ ಪಡಿತೀರಿ, ಉಡ್ತೀರಿ, ತೊಡ್ತೀರಿ, ಎಲ್ಲ ಮಾಡ್ತೀರಿ. ಖರೆ ಒಂದು ಹಾಡ ಹಾಡ್ತಿರತ್ತ ನೀವು. ಏನ್ ಹಾಡ ಹಾಡ್ತೀವ? ಅಣ್ಣನ 6 ಎತ್ತ, ತಮ್ಮನ 3 ಎತ್ತ, ಹಡದಪ್ಪ ನೆತ್ತ 16 ಎತ್ರಿ.
ಹಡದಪ್ಪ ನೆತ್ತ 16 ಬರುವಾಗ ನಮ್ಮೂರ ಭೂಮಿ ಅದ್ರ್ಯಾವತ್ತು ನೋಡ್ರಿ. ಉಣುದು ತಿನ್ನುವುದು ತೊಡುದು ಐಶ್ವರ್ಯ ಪಡುದು ಗಂಡನ ಮನ್ಯಾಗ ವರ್ಣನ ಮಾಡಿ ಬೀಸಾಕಲ ಮ್ಯಾಗ ಹಾಡದಿದ್ರ ತವ್ರ ಮನೆಯದು. ಇದೇ ನೆನಪು ಬಂದ ನಮ್ಮ ಅಪ್ಪಗಳು ಒಮ್ಮೆ ಸಿಟ್ಟಿಗೆ ಬಂದ್ಬಿಡ್ತಾರ. ಅವರು ಅವು ಬಿ ಎತ್ ಹೋಗ್ಯಾವ, ಈಗ ಟ್ರ್ಯಾಕ್ಟರ್ ಬಂದಾವ. ಅದಕ್ಕೆ ನಿಮ್ಮ ಹೆಣ್ಣು ಮಕ್ಕಳ ಕಳ್ಳ ಬಹಳ ಮಿದು ಇರ್ತದ. ತಾಯಿ ಕೇಳ್ತಾಳೆ ಪಾರ್ವತಿ, ಸ್ವಾಮಿ ಏನೋ ನೆನಪು ಹಾರಿರ್ಬೇಕು ನಮ್ಮಪ್ಪ, ಹೋಗುನು ನಡಿ. ಪರಮಾತ್ಮ ಹೇಳ್ತಾನ, ಬೇಡ ಸತಿಯೇ, ಆ ಕಾರ್ಯಕ್ರಮ ಆ ಹೋಮ ಯಜ್ಞ ನಮ್ಗೆ ಬೇಕಾಗಿಲ್ಲ. ಅವನಿಗೆ ಬ್ಯಾಡ ಆಗ್ಯದ. ನಾವು ಹೋಗುದು ಬೇಡ, ಕರಿಲಾರದೆ ಹೋಗಬಾರ್ದು, ಹೋಗುದು ಸರಿಯಲ್ಲ. ನನ್ನ ಮಾತು ಕೇಳು. ಯಾಕ? ನಮ್ಮಪ್ಪ ಮದೋಡ ಮುತ್ತೆ ಒಂದು ಪದ್ಯ ಹಾಡ್ರಿ, ನೀವು ಕೇಳಿರಲ್ಲ, ಕರಿಲಾರದೆ ಹೋಗಬಾರ್ದತ್ರಿ. ಕೇಳಿರಿ ನೀವೆಲ್ಲ? ಅವ್ರ ಏನ್ ಹಾಡಿದ್ರು? ಕರಿಯಲಾರದೆ ನೀನು ಬಂದಿದ್ಯಾ ತಕ, ಬರಿಯಲಾರದೆ ಕೂಳ ತಿದೋ ಓದುದಕ, ಬರೇ ಗಾಲಿಲೆ ತಿರುಗಿ ಖಾಲೆ ಕೈಲೆ ಹೊಂಟಿದೆಪ್ಪ, ನಾಚಿಕಾದಿಲ್ಲೋ ಜೀವಕ್ಕ. ಮುಂದೆ ಹೇಳ್ತಾರವ್ರು, ಮಂದಿ ಕೂಳ ತಿಂದ್ಯೋ, ಮಂದಿ ಕೂಳ ತಿಂದ್ಯೋ ಮುಪ್ಪಾಗು ತನಕ, ಯಮ ಗಪ್ಪಾಗಿ ಕೂತೋ ಲೆಕ್ಕಾಗು ತನಕ, ನಿನ್ನ ಲೆಕ್ಕ ತೀರಿದ ಮೇಲೆ ಸಿಕ್ಕವ್ರು ಒದಿತಾರ, ಬಿದ್ದು ಅಳಿಬ್ಯಾಡೋ ನೆಲಕ್ಕ. ಇನ್ನೊಂದು ಹೇಳ್ತಾರ ಅವ್ರು ಮುಂದ, ಬಹಳ ಚಂದ ಹೇಳ್ತಾರವ್ರು. ಮಂದಿ ಕೂಳ ತಿಂದಿ ಮುಪ್ಪಾಗೋ ತನಕ, ಖರೆ ವಿಚಾರ ಮಾಡ್ಲಿಲ್ಲ ಯಮ ಮಾತ್ರ ಗಪ್ಪಾಗಿ ಕೂತಾನ. ಕರಿಲಾರದೆ ಬರೋರು ಯಾರ್ರಿ? ನಿಮಗ ತಿಳಿಯಂಗ ಇನ್ನೊಂದು ಹೇಳ್ತ, ಕರಿಲಾರದೆ ಬಡವ ಮಳಿ ರಾಜ, ಬರಿಲಾರದೆ ಓದವ ಬ್ರಹ್ಮ, ಬರೆಗಾಲಿಲೆ ತಿರುಗವ ಬಸವಣ್ಣ. ಬಸವಣ್ಣ ಇದು ಎಲ್ಲ ತಿಂದು ಉಂಡು ನಾಂದು ನಾಂದ ನಾಂದ ಅಂದ ಖಾಲೆ ಕೈಲಿ ಹೋತದ. ಇದು ಮದೇ ಮನುಷ್ಯ. ವಿಚಾರ ಮಾಡಬೇಕು, ನಾವೆಲ್ಲ ವಿಚಾರ ಮಾಡಬೇಕು ತಾಯಿ. ಆ ಎಳಗ ಹೇಳ್ತಾನೆ ಪರಶಿವ, ದೇವಿ ಹೋಗಬೇಡ. ಇಲ್ಲ ಸ್ವಾಮಿ, ನಾವು ಹೋಗುನು ನಡ್ರಿ. ಆ ಎಳಗ ಹೇಳ್ತಾನೆ, ನೀ ಹೋಗ್ತಿದೀಯತ್ತಂದ್ರೆ ನೀ ಹೋಗು, ನಾ ಬರಲ್ಲ, ಹೋಗು. ಖರೆ ನಂದಿಗೆ ತಗೊಂಡು ಜೊತೆಗೂಡಿಕೊಂಡು ನೀ ಹೋಗಿಬಿಡು ಸಾಗಂತ ಹೇಳ್ದ. ಆ ಎಳೆಗ ಪಾರ್ವತ ತಾಯಿಯನ್ನ ಬಂದಳು, ದ್ರಾಕ್ಷಾಣಿ ಬಂದಳು. ಬಂದು ಅಪ್ಪ ಹೋಮ ಯಜ್ಞ ಇಟ್ಟಿದ್ದ, ಸಾಕಾಗಟ್ಟು ಕೂಡಿರು ಸಂತರು, ಮಹಾತ್ಮರು, ಋಷಿ ಮುನಿಗಳು, ಯೋಗಿಗಳು ಎಲ್ಲರೂ ಕೂಡಿರು. ಬ್ರಹ್ಮ, ವಿಷ್ಣು, ಇಂದ್ರ, ಚಂದ್ರ, ಸೂರ್ಯ, ಅಗ್ನಿ, ವಾಯು ಎಲ್ಲರನ್ನ ಕೂಡಿಕೊಂಡಿರು. ತುಂಬಿ ತುಳುಕಗತ್ತಿತ್ತು. ಹೋಮ ಯಜ್ಞವನ್ನ ಕಾರ್ಯಕ್ರಮ ಭರ್ಜರಿ ನಡೆದಿತ್ತು. ಬಾಗಲದೊಳಗ ಹೋಗಿ ಅನ್ನ ತಾಯಿಯನ್ನ ಪಾರ್ವತಿ ನಿಂತಳು. ಖರೆ ಒಳಗ ಬಾ ಅಂತ ಅನ್ನೋರು ಯಾರು ಅಲ್ಲಿಲ್ಲತ್ರಿಕಿಗೆ. ಯಾರ್ಯಾರು ಒಳ್ಳಿಲ್ಲ. ಯಾಕ ಬಂದಿ ಬಾ ಅಲ್ಲಿಲ್ಲ, ಬಂದಿ ಚಲೋ ಮಾಡ್ದಿ ಅಲ್ಲಿಲ್ಲ, ಯಾರು ಅಪ್ಪ ಅಲ್ಲಿಲ್ಲ, ತಾಯಿ ಅಲ್ಲಿಲ್ಲ, ಯಾರ್ಯಾರು ತಾಯಿಗೆ ಒಳ್ಳಿಲ್ಲ, ಯಾರ್ಯಾರು ಒಳ್ಳಿಲ್ಲ. ಆ ಎಳೆಗ ಬಹಳ ಆಕೆಗೆ ಅಸಹ್ಯ ಆಗಿ ಬಿಡ್ತು. ನನ್ನ ಪತಿದೇವ ಹೇಳರು ಕೂಡ ನಾ ಬಂದೆ, ಬಂದ ಬಳಿಕ ಯಾವಾಗ ನನಗ ಮಾನ ಸಿಗಲಿಲ್ಲ, ಯಾವಾಗ ಮಾನ ನನಗ ಅಪಮಾನ ಆಲೋಗತ್ತಂತ ಹೇಳಿ ಹೊಳ್ಳಿ ಹೋಗಿ ನಾ ಹೆಂಗ ನನ್ನ ಪತಿರಾಯಗ ಮೋತಿ ತೋರಿಸ್ಲಿ ಅಂತ ಹೇಳಿ ಆ ಯಜ್ಞ ಕುಂಡದೊಳಗ ತನ್ನ ಪ್ರಾಣ ತ್ಯಾಗ ಮಾಡುತ್ತಾಳೆ ಸತಿದೇವಿ. ಟಾಳಿ ಹೊಡಿಬೇಡ್ರಪ್ಪ, ಇಲ್ಲಿದು ಟಾಳಿ ಹೊಡೆಯೋ ವಿಷಯ ಅಲ್ಲಿ. ಪ್ರಾಣ ತ್ಯಾಗ
ಸಾಕ್ಷಾತ್ ಪರಮಾತ್ಮನ ನಿನಗೆ ನಂದೇಶ್ವರ ಸುದ್ದಿಯನ್ನ ತಿಳಿಸಿದ ಭಗವಂತನಿಗೆ ಭಯಂಕರವಾದ ಕೋಪ ಬತ್ತು, ಭೂಮಿಯನ್ನು ಅಳಗಾಡಗತ್ತು. ಪರಮಾತ್ಮ ಕುಣಿತನೆ, ಭಯಂಕರವಾದ ಸಿಟ್ಟ ಬಂದು ತನ್ನ ರೌದ್ರವನ್ನ ಅವತಾರ ತೊಡ್ತಾನೆ. ಆ ಕುಣಿವಂತ ಸಮಯದೊಳಗ ಭಗವಂತನ ಜಡಿ ಒಳಗಿನ ತನ್ನ ಒಂದು ರೋಮವನ್ನು ಭೂಮಿಗೆ ಬಿತ್ತಂತ್ರಿ. ಸತಿಯನ್ನ ಹೋಮ ಯಜ್ಞದೊಳಗ ಪ್ರಾಣ ತ್ಯಾಗಿ ಸುದ್ದಿಯನ್ನ ಕೇಳಿ ಭಯಂಕರವಾದ ಕುಣಲಿಗತ್ತ ಪರಮಾತ್ಮ ಆ ಎಳಗ ತನ್ನ ಜಡಿಯನ್ನ ಭೂಮಿಗೆ ಬಿದ್ದಾಗ ಆ ಜಡಿಯಿಂದ ಹುಟ್ಟಿ ಬಂದವನೇ ವೀರಭದ್ರ. ವೀರಭದ್ರ ಹುಟ್ಟಿ ಬಂದ, ಭಯಂಕರವಾದ ರೂಪ ತೊಟ್ಟ. ಯಪ್ಪ, ನನಗ ಹುಟ್ಟಿಸಬೇಕಾದ್ರೆ ಏನ ಕಾರಣ, ನನ್ನ ಕೆಲಸ ಏನದ ಹೇಳಂದ. ಹೇಳು. ಏನಿಲ್ಲೋ, ಈಗಿಂದ ಈಗ ಹೋಗಿ ಆ ದಕ್ಷಿಣವನ್ನ ಹೋಮ ಯಜ್ಞವನ್ನ ಭಂಗ ಮಾಡಿ ಬರ್ಬೇಕಾಗ್ಯದ. ನಿನ್ನ ತಾಯಿಗೆ ಅಪಮಾನ ಮಾಡ್ಯಾನ, ಅಲ್ಲಿ ಹೋಗಿ ನಿನ್ನ ಕೆಲಸದ ಹೋಗುವ ತಂದಾಗ ವೀರಭದ್ರವನ್ನ ಆಗಿಂದ ಆಗ ಹೋಗಿ ದಕ್ಷನ ಜೊತೆಯಲ್ಲಿ ಭಯಂಕರ ಬಲಾಢ್ಯವಾದ ಯುದ್ಧ ಮಾಡ್ತಾನೆ. ಅವಾಗ ದಕ್ಷನ ಮೇಲೆ ಕಟ್ಟಿ ಉಳಿದು ತೊಡೆ ಬತ್ತು ಬಂದ್ರತ್ರಿ. ಯಾರಿಗೆ ಬಿಡ್ಲಿಲ್ಲವ, ಯಾರಿಗೆ ಬಿಡ್ಲಿಲ್ಲ. ಆ ಎಳೆಗ ಹೊಡಿತಿದ್ದ. ಆ ದಕ್ಷನ ಹನಿ ರಕ್ತ ಭೂಮಿಗೆ ಬಿತ್ತಂದ್ರ 1000 ದಕ್ಷಗಳು ಅಲಗತ್ತೂತ್ರಿ. ಅವು ಬಿ ಹೊಡಿಯೋದ್ ಹೆಂಗ್ರಿ? ಒಂದು ಹನಿ ರಕ್ತ ಭೂಮಿಗೆ ಬಿತ್ತಲ್ಲೋ, ದೇವಿ ಪುರಾಣದಾಗ ಕೇಳಿರಿ ನೀವು. ರಕ್ತ ಬೀಜಾಸುರ ಅಂತಕ್ಕಂಥ ದೈತಂದು ಕೂಡ 1 ಹನಿ ರಕ್ತ ಭೂಮಿಗೆ ಬಿತ್ತಂದ್ರ 1000 ರಕ್ತ ಬೀಜಾಸುರ ಹುಡ್ತೀವ್. ಇಲ್ಲಿ ಇವಂದು 1 ಹನಿ ರಕ್ತ ಭೂಮಿಗೆ ಬಿದ್ದರೆ 1000 ದಕ್ಷಗಳು ಹುಟ್ಟೋಗತ್ತು. ಆ ಎಳೆಗ ಪರಮಾತ್ಮ ಮತ್ತೊಂದು ಜವಳವನ್ನ ತನ್ನ ಜಡಿಯನ್ನ ಭೂಮಿಗೆ ಬಿದ್ದಾಗ ಆ ಸಮಯದೊಳಗ ಹಲೋ, ಆ ಎಳೆಗ ಮತ್ತೊಂದು ರೋಮಲ್ಯದಿಂದ ಕಾಳಿಕವನ್ನ ಹುಟ್ಟಿ ಬಂದಳು. ಯಾವಾಗ ವೀರಭದ್ರವನ್ನ ಮುಂದವನ್ನ ಕಡಿದು ಕಲಶ ಮಾಡುತ್ತಿದ್ದ, ಆ ಬಿದ್ದ ರಕ್ತವನ್ನೇ ಆಕಿ ನಾಲಿಗೆ ಚಾಚಿ ಕುಡಿಯಾಕ ಶುರು ಮಾಡಿದಳು. ಅವಾಗ ದಕ್ಷನಿಗೆ ಕಲಶ ಮಾಡಿ ರುಂಡ ಹೊಡೆದ್ರು. ಆ ಹೊಡೆದ ಬಳಕ ಆ ಎಳೆಗ ಇದೇ ತಾಯಿ ಪಾರ್ವತಿಯನ್ನ ಆಗಬೇಕಾಗಿತ್ತಂದ್ರ ಮೊದಲನೇ ಅವತಾರ ಸತಿದೇವಿ ದ್ರಾಕ್ಷಾಯಣಿ, ದಕ್ಷ ಪ್ರಜಾಪತಿ ದಕ್ಷನ ಮಗಳು. ಈಗಿನೇ ಪಾರ್ವತಿ ಆಗಿ ಹುಟ್ಟು ಬಂದಳು. ಯಾರ ಹೊಟ್ಟಿಲಿಂದ? ಪರ್ವತ ರಾಜನ ಮಗಳಾಗಿ ಹುಟ್ಟಿ ಬಂದು ಪಾರ್ವತಿಯಾಗಿ ಹುಟ್ಟಿ ಬಂದಳು. ಇವತ್ತಿಲ್ಲಿ ಭೂಮಿ ಹಾಕುತ್ತಾಕಿ. ಹುಡ್ರಿ ಅವ ಈಗ ಚಪ್ಪಳ ಹುಡ್ರಿ, ಯಾಕೆ ಹುಡಿದಿಲ್ಲ? ಯಾವಾಗ ತಾಯಿಯನ್ನ ಅವತಾರ ತೊಟ್ಟು ಪರ್ವತ ರಾಜನ ಹೊಟ್ಟಿಲಿಂದ ಹುಟ್ಟಿ ಪಾರ್ವತಿಯಾಗಿ ಹುಟ್ಟಿ ಅನೇಕವರು ಲೀಲೆಯನ್ನ ಮಾಡಿದ್ರು. ಮುಂದೆ ಪರಮಾತ್ಮನನ್ನ ಕೈ ಹಿಡಿಬೇಕಾದ್ರೆ ದೊಡ್ಡ ತಪಸ್ಸವನ್ನ ಮಾಡಿದಳು. ಪರಮಾತ್ಮ ತಪಸ್ಸನ್ನ ಮಾಡ್ತಾನೆ, ಬಹಳ ದೊಡ್ಡ ಅವರ ಲೀಲಾದ ತಾಯಿ. ಅದಕ್ಕೆ ಯಾವಾಗ ದಕ್ಷನವನ್ನ ರುಂಡ ಹೊಡೆದಿರೋ, ಆ ಎಳೆಗ ಆ ದಕ್ಷವನ್ನ ರುಂಡ ಹೊಡೆದ ಬಳಿಕ ಮುಂದ ಆ ದಕ್ಷನಿಗೆ ಟಗರಿನ ಚಂಡ ತಂದು ಹಚ್ಚರತ್ರಿ. ಅದಕ್ಕ ಟಗರಿನ ಚಂಡ ತಂದು ಹಚ್ಚರು. ನೀವು ನೋಡಿರ್ಬೋದು, ಬಹುತೇಕ ಫೋಟೋದಾಗ ನೋಡ್ರಿ ನೀವು. ವೀರಭದ್ರನ ಬಲ್ಯಾಕ ಒಂದು ಟಗರಿನ ಚಂಡಿಂದ ಒಂದು ಮನುಷ್ಯ ಅದ ನೋಡ್ರಿ, ಅದು ರೂಪ, ಅವನೇ ದಕ್ಷ. ಅದಕ್ಕೆ ಇನ್ನು ಅನೇಕ ಬಹಳ ದೊಡ್ಡ ಲೀಲೆ ಅದ. ಅದಕ್ಕ ಸಮಯನೂ ಆಗ್ಯದೇವ, ಹೌದ್ರಾ? ಸಮಯ 10 ಗಂಟೆ ಆಲಾಗತ್ತದ. 10 ಆಗಿ 12 ನಿಮಿಷ ಆಗ್ಯದ. ಇವತ್ತು ಕೊನೆ ದಿನ. ಇನ್ನು ಅನೇಕ ಕಾರ್ಯಕ್ರಮ ಇರ್ತಾವ. ಖರೆ 1 ಲಕ್ಷ ಹೇಳ್ರಿ. ಲಾಸ್ಟ್ ಇನ್ನೊಂದು 2 ನಿಮಿಷ ಹೇಳಿ ನನ್ನ ವಿಷಯ ವಿರಾಮ ಕೊಡ್ತೀನಿ. ಹೌದ್ರಾ? ಟೀಕ್ ಅದ. ಬಹಳ ಸಂತೋಷದ. ಬಹಳ ತಾವು ಭಕ್ತಿ ಪೂರ್ವದಿಂದ ಬಹಳ ತಾವು ತನುಮನ ಇಟ್ಟುಕೊಂಡು ಕೂಡಿಕೊಂಡಿರಿ. ಅದಕ್ಕೆ ನಿಮ್ಮ ಭಕ್ತಿ, ನಿಮ್ಮ ಶಕ್ತಿ, ಆ ಆದಿಶಕ್ತಿ ಸದಾನ ಕಾಲ ಕೊಳ್ಳಕ ಆ ತಾಯಿಯನ್ನ ಯಾವಾಗಲೂ ಈ ಗ್ರಾಮದೊಳಗ ಆಕಿ ಅವತಾರ ತೊಟ್ಟು ನಿಮ್ಮ ಕಷ್ಟ ದೂರ ಮಾಡೋ ಕಾಲಾಗೆ ಇಲ್ಲಿ ಬಂದು ಕೂತಾಳ. ಸದಾ ಆಕಿಗೆ ನೆನೆಸದೇವಂದ್ರ ನಮ್ಮ ಕಷ್ಟ ಆ ತಾಯಿ ಪಾರ್ವತಿ ದೇವಿ ದೂರ ಮಾಡ್ತಾಳ. ಅದಕ್ಕೆ ತಾವೆಲ್ಲರೂ ಭಕ್ತಿ ಪೂರ್ವದಿಂದ ಇಟ್ಕೊಂಡು ಬಂದಿರಿ. ಹಿಂಗೆ ಈ ಬರ್ತಾ ಬರ್ತಾ ಈ ಜಾತ್ರೆಯನ್ನ ಹೆಚ್ಚಾಕೋತ್ ಹೋಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡಿಕೊಂಡು ಇವತ್ತಿನ ದಿವಸ ಮಾತಾಡಿರ್ತಕ್ಕಂಥ ವಿಷಯದಲ್ಲಿ, ನನ್ನ 9 ದಿವಸ ಮಾತಾಡ್ತಕ್ಕಂಥ ವಿಷಯದಲ್ಲಿ ಅನೇಕ ಏನೋ ತಪ್ಪು ತಡಿ ದೋಷ ಆಗ್ತಾವ ತಾಯಿ. ಅದಕ್ಕೆ ಆ ತಪ್ಪನ್ನ
ಬದಿಗೆ ಒತ್ತಿ ನಾ ಎಷ್ಟು ಸತ್ಯ ಆದ್ರಾಗ ನಿಮಗ ಅನ್ಸ್ಕೊಂಡವ ಅವನ್ನ ಸ್ವೀಕಾರ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯವರು ಮಾಡ್ರಿ ಅಂತ ಹೇಳಿ. ಹೌದಪ್ಪ. ಹಾ, ಅದಕ್ಕೆ ಈಗ ತಮ್ಮೆಲ್ಲರಿಗೆ ಅವ್ರು ಏನ್ ಹೇಳೋದತ್ತಂದ್ರ ಸತ್ಕರ್ ಕಾರ್ಯಕ್ರಮದ ಆ ಸತ್ಕರ್ ಕಾರ್ಯಕ್ರಮ ಆದ ಬಳಿಕ ಮುಂದೆ ಮತ್ತ ಯಾವ ರೀತಿಯ ನಮ್ಮ ಸಮಿತಿಯವರು ಹೇಳ್ತಾರ ಆ ರೀತಿಯಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಜಯ ಮಂಗಲಂ ಜಯ ನಮ ಪಾರ್ವತೇ ಪದೇ ಶಿವ ಹರ ಹರ ಮಹಾದೇವ.